ನಮ್ಮ ಲೈಫ್ ಸ್ಟೈಲ್ ಹಾಗೆ ಫುಡ್ ಡಯಟ್ ಇಂದ ಇತ್ತೀಚೆಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರುವಂತಹ ವಿಚಾರ ಬಂದು ಪೈಲ್ಸ್. ಸೊ ಪೈಲ್ಸ್ ಅಂದ್ರೆ ಏನು ಡಾಕ್ಟರ್? ಮೇಡಮ್, ಪೈಲ್ಸ್ ಅಂದರೆ ಈಗ ನಮ್ಮ ಜನ ಇದ್ದಾರಲ್ಲ, ಗುದದ್ವಾರದಲ್ಲಿ ಅಂದರೆ ಏನೆಲ್ ಕೆನಾಲಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆದರೆ ಸುಮಾರು 80% ಜನ ಪೈಲ್ಸ್ ಅಂತ ಬರ್ತಾರೆ. ಅಲ್ಲಿ ಬರೀ ಪೈಲ್ಸ್ ಒಂದೇ ಇರಲ್ಲ, ಆ ಪೈಲ್ಸ್ ಜೊತೆಗೆ ಫಿಷರ್ ಇರುತ್ತೆ, ಆ್ಯಪ್ಸಿಸ್ ಅಂದರೆ ಕುರ ಅಂತಾರಲ್ಲ, ಕುರ ಇರುತ್ತೆ, ಫಿಸ್ಚುಲಾ ಇರುತ್ತೆ, ಪಾಲಿಪ್ ಇರುತ್ತೆ, ಕ್ಯಾನ್ಸರ್ ಇರುತ್ತೆ, ಮತ್ತು ಚರ್ಮರೋಗ ಸಂಬಂಧಪಟ್ಟಾಗೆ ಬೇಕಾದಷ್ಟು ಕಾಯಿಲೆಗಳಿರುತ್ತೆ, ಅಲ್ಸರೇಟಿವ್ ಕೊಲೈಟಿಸ್ ಇರುತ್ತೆ, ಕ್ರಾನ್ಸ್ ಡಿಸೀಸ್ ಅಂತ ಕಾಯಿಲೆ ಇರುತ್ತೆ. ಸೊ ಈ ಕಾಯಿಲೆ ಏನೇ ಇದ್ರೂ ಸಹ ಜನಕ್ಕೇನು ರಕ್ತ ಹೋದರೆ ಪೈಲ್ಸ್ ಅಂತ, ರಕ್ತ ಹೋಗೋದೆಲ್ಲ ಪೈಲ್ಸ್ ಅಲ್ಲ. ಹಾಗಾಗಿ ಜನ ಬರೋದು ಇವತ್ತು ನಮ್ಮ ಹತ್ರ 80% ಡಾಕ್ಟರ್ ನಂಗೆ ಪೈಲ್ಸ್ ಆಗಿದೆ ಅಂತ. ಗುದದ್ವಾರದಲ್ಲಿ ಏನೇ ಸಮಸ್ಯೆ ಆದ್ರೂ ಫಸ್ಟ್ ಗೂಗಲ್ ಮಾಡೋದು ಬ್ಲೀಡಿಂಗ್ ಇನ್ ದಿ ರೆಕ್ಟಮ್ ಅಂತ. ಹಾಗಾಗಿ ಸೊ ಪೈಲ್ಸ್ ಅಂದರೆ ಗುದದ್ವಾರದಲ್ಲಿ ಒಂದು ಏನಲ್ ಕ್ವೆಶನ್ಸ್ ಇರುತ್ತೆ, ಅಂದರೆ ರಕ್ತದ ಉಂಡೆಗಳು. ಆ ಪ್ರೆಷರ್ ಆಗಿದಾಗ, ಕಾನ್ಸ್ಟಿಪೇಷನ್ ಆದಾಗ ಆ ಉಂಡೆಗಳು ದಪ್ಪ ಆಗುತ್ತೆ. ಆ ದಪ್ಪ ಆಗದೆ ಪೈಲ್ಸ್ ಅಂತ. ದಪ್ಪಾಗಿ ಒಳಗಿದ್ರೆ ಗ್ರೇಡ್ 1 ಅಂತ, ಹೊರಗಡೆ ಬಂದರೆ ಗ್ರೇಡ್ 2 ಅಂತ, ಹೊರಗಡೆ ಬಂದರೆ ಗ್ರೇಡ್ 3 ಅಂತ ಕೈಯಲ್ಲಿ ಪುಷ್ ಮಾಡ್ತಾರೆ. ಹೊರಗಡೆ ಬಂದು ಹೊರಗೆ ಕೂತ್ಕೊಂಡ್ರೆ ಎಮರ್ಜೆನ್ಸಿ ಗ್ರೇಡ್ 4 ಅಂತ. ಸೊ ಈ ರೀತಿ ಗ್ರೇಡ್ 4 ಪೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟು ಮೋಷನ್ ಗಟ್ಟಿ ಹೋಗಿ ಕ್ರ್ಯಾಕ್ ಆದಾಗ ಅದನ್ನು ಫಿಷರ್ ಅಂತ ಕರಿತೀವಿ. ಆ ಕ್ರ್ಯಾಕ್ ಆದಾಗ ಬರ್ನ್ ಆಗುತ್ತೆ, ಬ್ಲೀಡ್ ಆಗುತ್ತೆ, ಮತ್ತು ಉರಿ ಆಗುತ್ತೆ. ಇದೇ ಥರ ಆ ಕ್ರ್ಯಾಕ್ನ ನೆಗ್ಲೆಕ್ಟ್ ಮಾಡಿದ್ರೆ ಆ ಕ್ರ್ಯಾಕು ಇನ್ಫೆಕ್ಟ್ ಆಗಿ ಅದು ಆ್ಯಪ್ಸಸ್ ಕುರ ಆಗಿ ದೊಡ್ಡದಾಗಿ ಒಂದು ಗಡ್ಡೆ ಆಗಿ ಸ್ವೆಲ್ಲಿಂಗ್ ಆಗಿ ನೋವಾಗತ್ತೆ, ಜ್ವರ ಬರುತ್ತೆ, ಯಾರೂ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಆ ಕುರ ಒಡೆದೋದಾಗ ಅದನ್ನು ಫಿಸ್ಚುಲಾ ಅಂತ ಕರಿತೀವಿ. ಈ ಕುರನ ಕೆಲವರು ಆಸ್ಪತ್ರೆಗೆ ಹೋಗ್ತಾರೆ, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಅದನ್ನು ಪಸ್ನ ತೆಗಿತಾರೆ. ಪಸ್ನ ತೆಗೆದು ಸುಮಾರು 100 ಜನದಲ್ಲಿ 50 ಜನಕ್ಕೆ ಅದು ಫಿಸ್ಚುಲಾ ಆಗುತ್ತೆ. ಸೊ ಅರ್ಥ ಆಯ್ತಾ? ಈಗ ಬರೀ ಪೈಲ್ಸ್ ಒಂದೇ ಅಲ್ಲ, ಪೈಲ್ಸ್ ಇರುತ್ತೆ, ಫಿಷರ್ ಇರುತ್ತೆ, ಫಿಸ್ಚುಲಾ ಇರುತ್ತೆ, ಕುರ ಇರುತ್ತೆ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಇರುತ್ತೆ. ಸೊ ನಾನು ಹೇಳೋದು ಗುದದ್ವಾರದಲ್ಲಿ ಏನೇ ಸಮಸ್ಯೆ ಬಂದರೂ ಅದು ಪೈಲ್ಸ್ ಅಲ್ಲ, ಪೈಲ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಂತ.